Hello dear students, welcome back to the live commerce classes. In today's class, we are going to discussing about installation of management accounting. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಯಾವ ರೀತಿ ನಮ್ಮ ಬಿಸ್ನೆಸ್ಸಲ್ಲಿ ಇನ್ಸ್ಟಾಲ್ ಮಾಡೋದು, ಅಪ್ಲೈ ಮಾಡೋದನ್ನು ಕಲಿಯೋಣ. The following steps are to be taken for the installation of management accounting system. They are: first one, preparation of organizational manual. It means an organizational manual should be prepared and adopted. It should define the scope of authority and responsibility of each department. Preparation of organizational manual ಅಂದರೆ ಏನು? ಆರ್ಗನೈಸೇಷನಲ್ ಮ್ಯಾನ್ಯುವಲ್ ಶುಡ್ ಬಿ ಪ್ರಿಪೇರ್ಡ್ ಆ್ಯಂಡ್ ಅಡಾಪ್ಟೆಡ್. ಇದನ್ನ ಏನು ಮಾಡಬೇಕಾಗುತ್ತೆ, ನಾವು ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ, ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಮ್ಮ ಬಿಸ್ನೆಸ್ಸಲ್ಲಿ ಅಪ್ಲೈ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಆರ್ಗನೈಸೇಷನ್ ಮ್ಯಾನ್ಯುವಲ್ಗಳನ್ನು ಪ್ರಿಪೇರ್ ಮಾಡಬೇಕು ಮತ್ತು ನಮ್ಮ ಬಿಸ್ನೆಸ್ಸಲ್ಲಿ ಅವುಗಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಇದೇನಾಗುತ್ತೆ, ನಾವು ನಮ್ಮ ಬಿಸ್ನೆಸ್ಸಲ್ಲಿ ಮ್ಯಾನ್ಯುವಲನ್ನು, ಆರ್ಗನೈಸೇಷನ್ ಮ್ಯಾನ್ಯುವಲನ್ನು ರೆಡಿ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡ್ರೆ, ಅನ್ವಯಿಸ್ಕೊಂಡ್ರೆ ನಮ್ಮ ಬಿಸ್ನೆಸ್ ವ್ಯಾಪ್ತಿ ಏನಿದೆ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಬಿಸ್ನೆಸ್ಸಲ್ಲಿ ಒಂದು ಆರ್ಗನೈಸೇಷನಲ್ ಮ್ಯಾನ್ಯುವಲ್ಗಳನ್ನು ಪ್ರಿಪೇರ್ ಮಾಡೋ ಮುಖಾಂತರ ಆ ಒಂದು ಬಿಸ್ನೆಸ್ ಸ್ಕೋಪ್ ವ್ಯಾಪ್ತಿ ಏನಿದೆ, ಅದೇ ರೀತಿಯಾಗಿ ಅದರ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯಗಳು ಏನಿದ್ದಾವೆ ಅನ್ನೋದನ್ನು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕರ್ತವ್ಯಗಳು ಏನಿದ್ದಾವೆ ಅನ್ನೋದನ್ನು ಈ ಒಂದು ಮ್ಯಾನೇಜ್ಮೆಂಟ್ ಅಕೌಂಟ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡುವಾಗ ಆರ್ಗನೈಸೇಷನ್ ಮ್ಯಾನ್ಯುವಲ್ ಕೂಡ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ. ಸೆಕೆಂಡ್ ಪಾಯಿಂಟ್, acquisition of human resources. The required staff should be appointed and proper training should be given to them. This helps to achieve the objectives. Acquisition of human resources means recruitment of employees or selection and training of employees. ಇಲ್ಲಿ ಏನಾಗುತ್ತೆ, ಒಂದು ಕಂಪ್ನಿಯಲ್ಲಿ, ಒಂದು ಬಿಸ್ನೆಸ್ಸಲ್ಲಿ ನಾವೇನು ಮಾಡಬೇಕಾಗುತ್ತೆ, ಅದನ್ನು ರನ್ ಮಾಡಬೇಕಾದ್ರೆ ನಮಗೆ ಅಲ್ಲಿ ಮ್ಯಾನ್ ಪವರ್ ಬೇಕೇ ಬೇಕು. ಸೊ ಆ ಒಂದು ಮ್ಯಾನ್ ಪವರನ್ನು ನಾವು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾವ ರೀತಿ ದ ರಿಕ್ವಿಸೈಡ್ ಸ್ಟಾಫ್ ಶುಡ್ ಬಿ ರಿಕ್ರೂಟೆಡ್ ಆ್ಯಂಡ್ ಪ್ರಾಪರ್ ಟ್ರೈನಿಂಗ್ ಶುಡ್ ಬಿ ಗಿವನ್. ದಿಸ್ ವಿಲ್ ಹೆಲ್ಪ್ ಇನ್ ರಿಯಲೈಸಿಂಗ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ದಿ ಟೆಕ್ನಿಕ್ಸ್. ನಮ್ಮ ಬಿಸ್ನೆಸ್ಗೆ ಬೇಕಾದಂಥ ಒಂದು ವರ್ಕರ್ಸ್ಗಳನ್ನು, ಎಂಪ್ಲಾಯೀಸ್ಗಳನ್ನು ನಾವು ಅಪಾಯಿಂಟ್ಮೆಂಟ್ ಮಾಡೋ ಮುಖಾಂತರ ನಮ್ಮ ಬಿಸ್ನೆಸ್ ಗುರಿಯನ್ನು ನಾವು ಸಾಧಿಸ್ಬೋದು. ಅವರಿಗೆ ಟ್ರೈನಿಂಗ್ ಕೊಡೋ ಮುಖಾಂತರ ಅವರನ್ನು ಎಫಿಷಿಯೆಂಟ್ ವರ್ಕರ್ಸಾಗಿ ರೆಡಿ ಮಾಡ್ಬೋದು. ಇದರಿಂದಾಗಿ ನಮ್ಮ ಪ್ರೊಡಕ್ಷನ್ ಜಾಸ್ತಿಯಾಗಿ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ಸೊ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಹ್ಯೂಮನ್ ರಿಸೋರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಕೂಡ ಅದರ ಒಂದು ಭಾಗ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು ಸ್ಟೆಪ್ಸನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಮೊದಲನೇದಾಗಿ ಮ್ಯಾನ್ಯುವಲನ್ನು ರೆಡಿ ಮಾಡಬೇಕು, ಆಮೇಲೆ ವರ್ಕರ್ಸ್ಗಳನ್ನು, ಹ್ಯೂಮನ್ ರಿಸೋರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಓಕೆ. ಥರ್ಡ್ ಪಾಯಿಂಟ್, ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಅಕೌಂಟ್ಸ್. ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಅಕೌಂಟ್ಸ್. ದ ಪ್ರಾಪರ್ ಕ್ಲಾಸಿಫಿಕೇಷನ್ ಆ್ಯಂಡ್ codification of financial and cost account to facilitate collection and analysis of data. ಇಟ್ ಮೀನ್ಸ್ ಅಂದರೆ ಏನು, ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಅಕೌಂಟ್ಸ್ ಅಂದರೆ ಅಕೌಂಟ್ಗಳನ್ನು, ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಬಿಸ್ನೆಸ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಅಕೌಂಟ್ಗಳನ್ನ ನಾವು ಕ್ಲಾಸಿಫಿಕೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್, ಈ ರೀತಿ ಸಪ್ರೇಟ್ ಆಗಿ ಪ್ರತಿಯೊಂದು ಅಕೌಂಟ್ಗಳನ್ನ ನಾವು ಪ್ರಿಪೇರ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ, ಈಚ್ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾಯಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಏನು ಚೇಂಜಸ್ ಆಗ್ತಾಯಿದೆ, ಯಾವ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ ಅನ್ನೋದೆಲ್ಲ ನಮಗೆ ಸಿಗುತ್ತೆ. ಸೊ ಇದರಿಂದಾಗಿ ನಾವು ಏನು ಮಾಡ್ಬೋದು, ಈಸಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರಿಪೋರ್ಟ್ಗಳನ್ನ ರೆಡಿ ಮಾಡ್ಬೋದು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಇರ್ತಕ್ಕಂಥ ಅಕೌಂಟ್ಗಳನ್ನ ಕ್ಲಾಸಿಫೈ ಮಾಡೋದು, ವಿಭಾಗಿಸೋದು, ಕೋಡಿಫೈ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ವರ್ಕ್ ಅಂತ ನಾವಿಲ್ಲಿ ಹೇಳಬಹುದು. ಓಕೆ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ಇಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ಫೈನಾನ್ಷಿಯಲ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್ ದ ನೆಸಸರಿ ಇನ್ಫಾರ್ಮೇಷನ್ ಟು ದಿ ಮ್ಯಾನೇಜ್ಮೆಂಟ್. ಇಲ್ಲೇನಾಗುತ್ತೆ, ಕಾಸ್ಟ್ ಅಕೌಂಟಿಂಗ್ ಮತ್ತು ಫೈನಾನ್ಷಿಯಲ್ ಅಕೌಂಟನ್ನು ನಾವು
ಎರಡನ್ನೂ ಜೊತೆಯಾಗಿ ನೋಡಬೇಕಾಗುತ್ತೆ, ಕೂಡಿಸಬೇಕಾಗುತ್ತೆ. ಅವುಗಳನ್ನು ಜೊತೆಯಾಗಿ ನೋಡಿಕೊಂಡು ನಮ್ಮ ಪ್ಲ್ಯಾನಿಂಗನ್ನು ಮಾಡಬೇಕಾಗುತ್ತೆ. ಸೊ 1 ಇಯರಲ್ಲಿ ಆಗ್ತಕ್ಕಂಥ ನಮ್ಮ ಪ್ರಾಫಿಟ್ ಏನಿದೆ, ಅದೇ ರೀತಿಯಾಗಿ ಕಾಸ್ಟ್ ಎಕ್ಸ್ಪೆಂಡಿಚರ್ಗಳು ಏನಿದ್ದಾವೆ ಅನ್ನೋದನ್ನು ನಾವು ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಪ್ರಿಪೇರ್ ಮಾಡೋ ಮುಖಾಂತರ ಕಲಿತೀವಿ. ಸೊ ಇದರಿಂದಾಗಿ ಏನಾಗುತ್ತೆ, ನಮ್ಮ ಬಿಸ್ನೆಸ್ಸು ಯಾವ ಸ್ಟೇಜಲ್ಲಿದೆ ಅನ್ನೋದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಮಧ್ಯೆ ನಾವು ಇರ್ತಕ್ಕಂಥ ಸಂಬಂಧಗಳನ್ನು ಅವುಗಳನ್ನು ನೋಡಬೇಕಾಗುತ್ತೆ, ಅವುಗಳನ್ನ ಟ್ಯಾಲಿ ಮಾಡಬೇಕಾಗುತ್ತೆ, ಪ್ರಿಪೇರ್ ಮಾಡಿಕೊಂಡು ಅವುಗಳನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಸೆಟ್ಟಿಂಗ್ ಆಫ್ ಬಜೆಟರಿ ಕಂಟ್ರೋಲ್ ಸಿಸ್ಟಮ್. It means budgetary control system should be introduced to various departments. This helps to measure the performance and to compare the actual performance with budgetary performance and to take necessary action for minimizing variance. ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಬಿಸ್ನೆಸ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ, ಅಳವಡಿಸ್ಕೊಳ್ಬೇಕಾದ್ರೆ ಮೊದಲಿಗೆ ನಾವೇನು ಮಾಡಬೇಕು, ಸೆಟ್ಟಿಂಗ್ ಅಪ್ ಆಫ್ ಬಜೆಟರಿ ಕಂಟ್ರೋಲ್ ಸಿಸ್ಟಮ್. ಬಜೆಟರಿ ಕಂಟ್ರೋಲ್ ಸಿಸ್ಟಮನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೇಕು, ಸೆಟ್ ಮಾಡ್ಕೊಳ್ಬೇಕು. ಯಾವ ಒಂದು ಉದ್ದೇಶಕ್ಕಾಗಿ? ಒಂದು ಬಜೆಟರಿ ಕಂಟ್ರೋಲ್ ಸಿಸ್ಟಮನ್ನು ಮಾಡೋ ಮುಖಾಂತರ ನಾವೇನು ಮಾಡ್ಬೋದು, ಇದು ನಮ್ಮ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಆ್ಯಕ್ಚುಲಾಗಿ ನಮ್ಮದು ಪ್ರಾಫಿಟ್ ಏನಿದೆ 10 lakh ಇದೆ, ಆದರೆ ನಾವೇನು ನಮ್ಮ ಅಂದಾಜಿನ ಪ್ರಕಾರ ನಾವೊಂದು ಬಜೆಟನ್ನು ಮಾಡಿದಾಗ 15 lakh ನಮ್ಮದು ಪ್ರಾಫಿಟ್ ಆಗಬೇಕು ಈ ಇಯರಲ್ಲಿ ಅಂತ ಇತ್ತು. ಸೊ ಆ್ಯಕ್ಚುಲಾಗಿ 10 lakh ಆಗಿದೆ, ಬಜೆಟಲ್ಲಿ 15 lakh ಅಂತ ಊಹೆ ಮಾಡಿದ್ವಿ. ಸೊ ಈ ಎರಡುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ 5 lakh. ಇದು ಯಾವ ಒಂದು ಕಾರಣಕ್ಕಾಗಿ ವ್ಯತ್ಯಾಸ ಆಗ್ತಾಯಿದೆ, ನಾವೆಲ್ಲಿ ಇದನ್ನು ಕಡಿಮೆ ಮಾಡಿದ್ದೀವಿ ಅನ್ನೋದನ್ನು ಅನಲೈಸ್ ಮಾಡೋದಕ್ಕೋಸ್ಕರ ಬಜೆಟರಿ ಕಂಟ್ರೋಲ್ ಹೆಲ್ಪ್ ಆಗುತ್ತೆ. ಸೊ ಇದನ್ನೂ ಕೂಡ ನಾವು ಪ್ರಿಪೇರ್ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ಇಂಟ್ರೊಡ್ಯೂಸಿಂಗ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಟೆಕ್ನಿಕ್ಸ್. ನಮ್ಮ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಟೆಕ್ನಿಕ್ಸ್ಗಳನ್ನು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು. ದ ಟೆಕ್ನಿಕ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಸ್ಟ್ಯಾಂಡರ್ಡ್ಸ್. Afterwards, recording actual performance and compared with standard, finding out the reasons for variances and take corrective measure in the time, same as budgetary system. ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಒಂದು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಆ ಸ್ಟ್ಯಾಂಡರ್ಡನ್ನು ನಮ್ಮದೇನು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಇರುತ್ತೆ ಅದ್ರ ಜೊತೆ ಕಂಪೇರ್ ಮಾಡಬೇಕು. ಆ ಕಂಪೇರಲ್ಲಿ ವೇರಿಯೇಷನ್ ಏನಾದರೂ ಬಂದರೆ ಆ ವೇರಿಯೇಷನ್ ಯಾವೊಂದು ಕಾರಣಕ್ಕಾಗಿ ಬಂದಿದೆ, ರೀಸನ್ಸ್ ಏನು ಅನ್ನೋದನ್ನು ಕೂಡ ನಾವು ಕಲಿತ್ಕೊಳ್ಬೇಕು. ಸೊ ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಾವು ಒಂದು ಮ್ಯಾನೇಜ್ಮೆಂಟ್ ಅಕೌಂಟ್ ಸಿಸ್ಟಮನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್, ಸೆಟ್ಟಿಂಗ್ ಆಫ್ ಆಪರೇಷನಲ್ ರಿಸರ್ಚ್ ಟೆಕ್ನಿಕ್. ಎ ಸೂಟೇಬಲ್ ಆಪರೇಷನಲ್ ರಿಸರ್ಚ್ ಟೆಕ್ನಿಕ್ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಟು ಫೇಸ್ ದಿ ನ್ಯೂ ಚಾಲೆಂಜಸ್. ಒಂದು ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ಹೊಸ ತಂತ್ರಜ್ಞಾನಗಳ ಬದಲಾವಣೆಯನ್ನು ತಿಳಿದುಕೊಳ್ಳಲು, ಹೊಸ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡಿಕೊಳ್ಳಲು ನಾವೇನು ಮಾಡಬೇಕಾಗುತ್ತೆ, ಆಪ್ರೇಷನ್ ಮತ್ತು ರಿಸರ್ಚ್ ಟೆಕ್ನಿಕ್ಗಳನ್ನು ಅಡಾಪ್ಟ್ ಮಾಡ್ಕೋಬೇಕು. ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾಯಿದೆ, ಯಾವ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಾದ್ರೆ, ನಾವು ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕಾದ್ರೆ ಯಾವ ಒಂದು ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ಮಾರ್ಕೆಟಲ್ಲಿ ಏನು ಅವಶ್ಯಕತೆ ಇದೆ ಇವೆಲ್ಲವನ್ನು ನೋಡಿಕೊಳ್ಳೋದಕ್ಕೋಸ್ಕರ ನಾವು ರಿಸರ್ಚ್ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ಮಾರ್ಕೆಟಲ್ಲಿ ಸರ್ವೈವಲ್ ಆಗಲು ಸಾಧ್ಯ ಅಂತ ಹೇಳ್ಬೋದು. Okay, and last point, suitable forms and techniques. The suitable forms should be designed, prepared and made available. ನಾವೇನು ಮಾಡಬೇಕಾಗುತ್ತೆ, ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಕೊನೆಯದಾಗಿ ಅದಕ್ಕೆ ಬೇಕಾದಂಥ ಒಂದು ಫಾರ್ಮ್ಸ್ಗಳನ್ನು, ಒಂದು ಟೆಕ್ನಿಕ್ಸ್ಗಳನ್ನು ಮೊದಲೇ ನಾವೇನು ಮಾಡಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು, ರೆಡಿ ಮಾಡ್ಕೊಳ್ಬೇಕು, ಡಿಸೈನ್ ಮಾಡಬೇಕು. ಸೂಟೇಬಲ್ ಫಾರ್ಮ್ ಶುಡ್ ಬಿ ಡಿಸೈನ್ಡ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಂಡ್ ಮೇಡ್ ಅವೈಲೇಬಲ್. ನಮಗೆ ಬೇಕಾದಂಥ ಫಾರ್ಮ್ಸ್ಗಳನ್ನು, ಪತ್ರಿಕೆಗಳನ್ನು ನಾವು ರೆಡಿ ಮಾಡಿಕೊಂಡು ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಟೆಕ್ನಿಕ್ಸನ್ನು ಇನ್ವಾಲ್ವ್ ಮಾಡುವಾಗ, ರೆಡಿ ಮಾಡುವಾಗ ಅದನ್ನು ಅಪ್ಲೈ ಮಾಡಿಕೊಳ್ಬೇಕು. ಇದಿಷ್ಟು ಇನ್ಸ್ಟಾಲೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್. ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಬಿಸ್ನೆಸ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ, ಅಡಾಪ್ಟ್ ಮಾಡಬೇಕಾದ್ರೆ ಯಾವ ಟೆಕ್ನಿಕ್ಗಳನ್ನ ನೋಡಬೇಕು ಅನ್ನೋದನ್ನು ನಾವೀಗ ಕಲ್ತ್ವಿ. ಮೊದಲನೇದಾಗಿ
ಆರ್ಗನೈಜೇಷನಲ್ ಮ್ಯಾನ್ಯುವಲನ್ನು ಪ್ರಿಪೇರ್ ಮಾಡಬೇಕು. ಕೊನೆಯದ ನೆಕ್ಸ್ಟ್ ಸೆಕೆಂಡ್ ಒನ್ ಹ್ಯೂಮನ್ ರಿಸೋರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅಕೌಂಟ್ಸ್ಗಳನ್ನ ಕ್ಲಾಸಿಫೈ ಮಾಡಬೇಕು. ಅದಾದಮೇಲೆ ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಮಧ್ಯೆ ರಿಲೇಷನ್ಶಿಪ್ಪನ್ನು ಮತ್ತು ಹೊಂದಾಣಿಕೆಯನ್ನು ಮಾಡಿ ನೋಡಬೇಕು. ಅದಾದಮೇಲೆ ಸೆಟ್ಟಿಂಗ್ ಅಪ್ ಆಫ್ ಬಜೆಟರಿ ಕಂಟ್ರೋಲ್ ಸಿಸ್ಟಮನ್ನು ಚೆಕ್ ಮಾಡಬೇಕು. ಆಮೇಲೆ ಇಂಟ್ರೊಡ್ಯೂಸಿಂಗ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಟೆಕ್ನಿಕ್ಸನ್ನು ಕೂಡ ಅಡಾಪ್ಟ್ ಮಾಡಬೇಕು. ಅದಾದಮೇಲೆ ಕೆಲವೊಂದು ಆಪ್ರೇಷನಲ್ ಮತ್ತು ರಿಸರ್ಚ್ ಟೆಕ್ನಿಕ್ಗಳನ್ನು ಕೂಡ ಮಾಡ್ಕೊಳ್ಬೇಕು. ಆ್ಯಂಡ್ ಲಾಸ್ಟಾಗಿ ಸೂಟೇಬಲ್ ಫಾರ್ಮ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಪ್ರಿಪೇರ್ ಮಾಡಬೇಕು. ಇದಿಷ್ಟು ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಸೆಲೆಕ್ಷನ್ ಮಾಡೋಕ್ಕಿಂತ ಮುಂಚೆ ತೆಗೆದುಕೊಳ್ಬೇಕಾದಂಥ ಸ್ಟೆಪ್ಸ್ಗಳು ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು.